ಸುಮ್ನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಘಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ಸುಮ್ನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಘಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ದೂಡಿ ಅತ್ತೆ ಒಂದ್ ಕೈ ಸೊಸೆ ಒಂದ್ ಕೈ ದಿನವೂ ಜಗ್ಗಾಟ ರೂಢಿ ಈ ಅತ್ತೆ ಸೊಸೆ ಹೇಳೋದುಂಟೆ ನಾವೇನೇ ಮಾತಾಡ್ಬೇಕಾದ್ರೂ ನಮ್ಮ ಮಗನ ಹತ್ರ ನಾವು ಒಂದ್ಸರಿ ಮಾತಾಡ್ಬೇಕು. ಅಲ್ಲಿವರೆಗೂ ನಿಮ್ಮ ಯಾವ ಪ್ರಶ್ನೆಗೂ ನಾವು ಉತ್ತರ ಕೊಡೋದಕ್ಕಾಗೋದಿಲ್ಲ. ಏನು ಅಂತ ಮಾತಾಡ್ತೀರಮ್ಮ ನಿಮ್ಮ ಮಗನ ಹತ್ರ? ಒಪ್ಪಿಗೆ ತಗೊಂಡ್ಮೇಲೆ ತಾನೇ ನೀವು ಮಾತಾಡಿದ್ದು. ಒಂದಲ್ಲ 2 ದಿನ ಸಮಯ ತಗೊಂಡಿದ್ದೀರಿ. ನಾನೇನಾದ್ರೂ ಮಾತಾಡದ್ನ? ಮನೆಯವರೆಲ್ಲರೂ ಸೇರಿ ಮಾತಾಡಿ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದ ಮೇಲೆ ತಾನೇ ನನ್ನ ಮಗಳನ್ನ ನಿಮ್ಮ ಮಗನಿಗೆ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಪಿಗೆ ಕೊಟ್ಟಿದ್ ನೀವು. ಈಗ ಮತ್ತಿನ್ನೇನ್ ಮಾತಾಡ್ಬೇಕು? ಎಂತ ಕೆಲಸ ಮಾಡ್ಬಿಟ್ರಿ ಕಾವೇರಮ್ಮನವ್ರೆ. ನಿಮ್ ಮಾತು ನಂಬ್ಕೊಂಡು ನಾವು ನಮ್ಮ ನೆಂಟ್ರಿಷ್ಟಿಗೆಲ್ಲ ಹೇಳ್ಕೊಂಡ್ಬಿಟ್ವಿ. ಅವ್ರಿಗೆಲ್ಲ ಸಾಕ್ಷಿಗೆ ಮದುವೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದಾರೆ. ಈಗ ಅವ್ರಿಗೆಲ್ಲ ನಾವು ಏನು ಅಂತ ಉತ್ತರ ಕೊಡ್ಬೇಕು? ನಮ್ಗೆಲ್ಲ ಅವಮಾನ ಆಗೋದಿಲ್ವಾ? ನೀವಾಗಿ ತಿರಸ್ಕಾರ ಮಾಡಿದ್ರಿ ಅಂತ ಗೊತ್ತಾದ್ರೆ ನಮ್ ಸಾಕ್ಷಿಲಿ ಏನೋ ದೋಷ ಇದೆ ಅಂತ ಅವರೆಲ್ಲ ಅಂದ್ಕೊಳ್ಳೋದಿಲ್ವಾ? ನಮ್ ಪಾಡಗ್ ನಾವಿದ್ವಿ, ನೀವೇ ಸಂಬಂಧ ಕೇಳಿದ್ರಿ, ಆಸೆ ತೋರಿಸಿದ್ರಿ. ನನ್ನ ಮಗಳು ಏನೇನೋ ಕನಸುಗಳನ್ನ ಕಟ್ಕೊಂಡ್ಲು. ಈಗೆಲ್ಲ ನಿರಾಶೆ ಮಾಡ್ಬಿಟ್ರಲ್ಲ ರಾಯ್ರೆ. ಈಗ ಇಷ್ಟೊಂದು ಕೋಪ ಮಾಡ್ಕೊಳ್ಳೋಂಥದ್ದು ಏನೂ ಆಗಿರಲ್ಲ. ಹುಡುಗರು ಮಾತುಗಳು. ನಮ್ಮ ಅಭಿ ಬರ್ಲಿ, ನಾನು ಮಾತಾಡ್ತೀನಿ, ನೀವು ಕೂತ್ಕೊಳ್ಳಿ. ಸ್ವಾಮಿ ರಾಯ್ರೆ, ನನಗೆ ಸಮಾಧಾನ ಮಾಡಬೇಡಿ. ಈ ಮದುವೆ ನಡೆಯೋದಿಲ್ಲ. ನೆಗೆದು ಬಿತ್ತು ನನಗೆ ಚೆನ್ನಾಗಿ ಗೊತ್ತು. ಮದುವೆ ಆಗ್ಬೇಕಾಗಿರೋ ಹುಡುಗನೇ ನನ್ನ ಮಗಳ ಹತ್ರ ಬಂದು ಈ ಮದುವೆ ಬೇಡ ಅಂತ ಹೇಳಿದಾನೆ. ಇಷ್ಟ ಇಲ್ಲ ಅಂತ ಮೊದಲೇ ಹೇಳಬೇಕಾಗಿತ್ತು. ಇಲ್ಲ ನನ್ನ ಹತ್ರ ನೇರವಾಗಿ ಮಾತಾಡಬೇಕಾಗಿತ್ತು. ಈಗ ಮಾತಾಡಿ ಏನು ಪ್ರಯೋಜನ ಇಲ್ಲ. ಈಗ ನನಗೆ ನಿಮ್ಮ ಮಗ ನನ್ನ ಮಗಳನ್ನ ಯಾಕೆ ಬೇಡ ಅಂತ ಅನ್ನಬೇಕು. ಅದುವರೆಗೂ ನಾನು ಇಲ್ಲಿಂದ ಕದಲೋದಿಲ್ಲ. ನೋಡಿ, ನಮ್ಮ ಅಭಿನೇ ಬಂದ.
ಏ ಅಭಿ, ಬಾರೋ ಇಲ್ಲಿ, ಬಾರೋ ಬಾರೋ. ಅಭಿ, ಇವ್ರು ಹೇಳ್ತಿರೋದು ನಿಜಮೇನೋ? ನೀನು ಸಾಕ್ಷಿನ ಕರ್ಕೊಂಡು ಬಂದು ಈ ಮದುವೆ ಬೇಡ ಅಂತ ಹೇಳಿದ್ಯಂತೆ, ಹೌದಾ? ಹೌದಾ ಅಂತ ಕೇಳಿದ್ರೆ ಹಾಗಾದ್ರೆ ನನ್ನ ಮಗಳು ಸುಳ್ಳು ಹೇಳ್ತಾಳೆ ಅಂತನಾರೇ? ಅಭಿರಾಮ್ ಅವರೇ, ನಮಸ್ಕಾರ. ನಿಮ್ಮನ್ನ ತುಂಬಾ ಗೌರವದಿಂದ ನೋಡಿದ್ದೆ. ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಾ, ಸಂತೋಷ ಆಯ್ತು. ರೀ, ಈಗ ಮಾತುಗಳನ್ನೆಲ್ಲ ಆಡಿ ಏನು ಪ್ರಯೋಜನ? ನಡೀರಿ ಹೋಗೋಣ. ಹೋಗೋದಕ್ಕೆ ಮುಂಚೆ ನನ್ನ ಪ್ರಶ್ನೆಗೆ ಉತ್ತರ ಬೇಕು. ನನ್ನ ಮಗಳನ್ನ ಯಾಕೆ ಬೇಡ ಅಂದಿದ್ದು? ಒಪ್ಕೊಳ್ಳೋವಾಗ ಚೆನ್ನಾಗಿದ್ಲು, ಆಮೇಲೆ ಏನಾಯ್ತು? ಮಾತಾಡಿ ಮಿಸ್ಟರ್ ಅಭಿರಾಮ್. ಇವ್ರ ಪ್ರಶ್ನೆಗೆ ನೀನು ಮಾತ್ರ ಉತ್ತರ ಕೊಡೋದಕ್ಕೆ ಸಾಧ್ಯ. ಉತ್ತರ ಕೊಡು ಅಭಿ. ಇವ್ರ ಮಗಳ ಸಾಕ್ಷಿನ ನೀನ್ ಕರ್ಸ್ಕೊಂಡಿದ್ದು ನಿಜಾನಾ? ಮಾತಾಡು ಅಭಿ. ಹೌದು, ನಿಜ. ಈ ಮದುವೆ ಬೇಡ ಅಂತ ಹೇಳಿದ್ದು ನಿಜಾನಾ? ಹೌದು, ನಿಜ. ಯಾಕೆ ಬೇಡ ಅಂದೆ? ಕಾರಣ ಕೊಡು. ಅಮ್ಮ, ಎಲ್ಲರೆದುರಿಗೂ ಹೇಳ್ಬೇಕಾ? ನಿಧಾನಕ್ಕೆ ಮಾತಾಡಬಹುದಲ್ಲ? ಬೇಡ, ಈಗ್ಲೇ ಎಲ್ಲರೆದುರಿಗೂ ಹೇಳು. ಆ ಹುಡುಗಿನ ಯಾಕೆ ಬೇಡ ಅಂದೆ? ಹೇಳು ಅಂದೆ ಅಭಿ. ನಾನು ಒಂದು ಹುಡುಗಿನ ಪ್ರೀತಿಸ್ತಿದ್ದೀನಿ. ನನಗೆ ಗೊತ್ತಿತ್ತು ನನ್ನ ಈ ಉತ್ತರ ನಿಮ್ಗೆ ಯಾರಿಗೂ ಇಷ್ಟ ಆಗೋದಿಲ್ಲ ಅಂತ. ಅದಕ್ಕೆ ನಾನು ಕೇಳಿದ್ದು ಈಗಲೇ ಹೇಳಬೇಕಾ ಅಂತ. ನೀವೆಲ್ಲರೂ ಅನ್ಕೋತಿರಬಹುದು ನನ್ನದು ಉದ್ದಟತನ ಅಂತ. ಆದರೆ ನಾನೆಷ್ಟು ಪರದಾಡ್ತಲ್ಲಿದ್ದೀನಂತ ನನಗೆ ಮಾತ್ರ ಗೊತ್ತು. ರೇವತಿ, ನಮಗಿನ್ನೂ ಏನು ಕೆಲಸ ಇಲ್ಲ ಇಲ್ಲಿ, ನಡಿ. ಕವರಮ್ನವ್ರೆ, ಬಹಳ ಮಾತಾಡಿದ್ರಿ ಅಲ್ಲ. ಆಡಿದ ಮಾತನ್ನ ಬದಲಾಯಿಸೋದಿಲ್ಲ ಅಂತ ಹೇಳಿದ್ರಿ. ದೊಡ್ಡ ಮನೆ, ದೊಡ್ಡ ಶಿಸ್ತು, ಈ ಮನೆಯಲ್ಲಿ ನಾನೇ ಕಾನೂನು ಮಾಡೋದು ಅಂತ ಜಂಬದಿಂದ ಮಾತಾಡಿದ್ರಿ. ಪದ್ಮಿನಿ, ಒಳ್ಳೆ ಮರ್ಯಾದೆ ಮಾಡಿದೆಮ್ಮ ನೀನು. ನಮ್ಮ ಹುಡುಗಿ ಅಂತ ನಿನ್ನನ್ನು ನಂಬ್ಕೊಂಡಿದ್ದಕ್ಕೆ ಸರಿಯಾಗಿ ಮಾಡಿದೆ.
ಈಗ ಯಾಕೆ ಆ ಮಾತು? ಬನ್ನಿ. ಒಂದು ಮಾತು ನೆನಪಲ್ಲಿ ಇಟ್ಕೊಳ್ಳಿ ಕಾವರಮ್ಮನವ್ರೆ, ಹೆಣ್ಣೆತ್ತವರು ಕಣ್ಣೀರು ಹಾಕೋಕ್ ಮಾಡಿದ್ದೀರಾ. ನಮ್ಮ ಮಗಳ ಆಸೆನ ನಿರಾಸೆ ಮಾಡಿದ್ದೀರಾ. ನಮ್ಮ ಸಂಕಟ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ನಮಸ್ಕಾರ. ನನ್ನ ಮಗ ದೊಡ್ಡವನಾಗ್ಬಿಟ್ಟ. ಇನ್ನು ನನ್ನ ಅವಶ್ಯಕತೆ ಇವನಿಗಿಲ್ಲ. ಅಪ್ಪಿ ತಪ್ಪಿನೂ ಕೂಡ ಇವನ ವೈಯಕ್ತಿಕ ವಿಚಾರದಲ್ಲಿ ನಾನು ತಲೆ ಹಾಕೋದಿಲ್ಲ. ಬಹುಶಃ ತಪ್ಪು ನಂದೇ. ಇವನ ಜೀವನದ ಕ್ಷೇಮ ಇವನ ಮೇಲೆ ನನಗೆ ಹಕ್ಕಿದೆ ಅಂತ ನಾನು ತಪ್ಪು ಭಾವಿಸ್ಬಿಟ್ಟಿದ್ದೆ. ಇವತ್ತು ನನ್ನ ಮಗ ಅವನ ಜೀವನದಲ್ಲಿ ನನ್ನ ಮಿತಿ ಎಷ್ಟು, ನನ್ನ ಹಕ್ಕು ಎಲ್ಲಿವರೆಗೂ ಅಂತ ಅರ್ಥ ಮಾಡಿಸ್ಬಿಟ್ಟ. ಹೊಸ ಪಾಠ ಹೇಳ್ಕೊಟ್ಟ. ತಪ್ಪಿಗೆ ಕ್ಷಮೆ ಇರಲಿ. ಅತ್ತಿಗೆ, ನನ್ನಿಂದ ನಿಮ್ಮ ಮನಸ್ಸಿಗೆ ನಿರಾಸೆ ಆಗಿದೆ ಅಂತ ಗೊತ್ತು. ಸಾರಿ ಅತ್ತಿಗೆ. ಕ್ಷಮೆ ಕೇಳೋದ್ ಬಿಟ್ರೆ ನನಗೆ ಬೇರೆ ಯಾವ ದಾರಿನೂ ಇಲ್ಲ. ನಿಮಗೆ ಸಮಾಧಾನ ಆಗುತ್ತೆ ಅಂದ್ರೆ ನನಗೆ ಬೈದ್ ಬಿಡಿ, ಎರಡೇಟ್ ಹೊಡೆದ್ ಬಿಡಿ. ಆದ್ರೆ ಅಳಬೇಡಿ ಅತ್ತಿಗೆ, ಪ್ಲೀಸ್. ಅಭಿ, ನನಗ್ ಸಾಕ್ಷಿ ಇಷ್ಟ ಇಲ್ಲ ಅಂತ ಒಂದು ಮಾತು ಹೇಳ್ಬೋದಿತ್ತಲ್ವಾ? ಒಂದೇ ಒಂದು ಸೂಚನೆ ಕೊಡ್ಬೋದಿತ್ತಲ್ವಾ?
ನಿನ್ನ ಅತ್ತಿಗೆ ಅಲ್ವಾ? ಅತ್ತಿಗೆ ಹತ್ರ ಹೇಳ್ಕೊಳಕ್ಕೆ ಏನೋ ಸಮಸ್ಯೆ? ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದೆ. ನಮ್ಮಭಿ ಅಂತ ನಾನೇ ಮುಂದುವರೆದು ನನ್ನ ತಂಗಿನ ನಿನಗ್ ತಂದ್ಕೊಳ್ಳೋಣ ಅಂತ ಆಸೆ ಪಟ್ಟೆ. ನೀನ್ ನನ್ನ ಹತ್ರ ಮುಚ್ಚಿಡ್ಬಾರ್ದಾಗಿತ್ತು ಅಭಿ. ತುಂಬಾ ಪ್ರಯತ್ನ ಪಟ್ಟೆ, ನಿಮ್ಮ ಹತ್ರನೂ ಹೇಳೋಕ್ ಪ್ರಯತ್ನ ಮಾಡಿದೆ. ಆದ್ರೆ ಪ್ರತಿ ಸಲನೂ ಏನೋ ಒಂದು ಅಡ್ಡಿ ಅಡಚಣೆಗಳು ಬಂದ್ಬಿಡ್ತಿತ್ತು. ಕೊನೆಗೂ ಹೇಳೋಕ್ ಆಗ್ಲೇ ಇಲ್ಲ ಅತ್ಗೆ. ಪ್ಲೀಸ್ ಅತ್ಗೆ, ನೀವು ನನ್ನ ಮೇಲೆ ಪ್ರೀತಿಗೆ ನನ್ನಿಂದ ಅನ್ಯಾಯ ಆಗಿದೆ, ನನ್ನ ಕ್ಷಮಿಸ್ಬಿಡಿ ಪ್ಲೀಸ್. ಕ್ಷಮಿಸ್ಬಿಡ್ತೀನಿ. ಆದ್ರೆ ಈ ಬೇಜಾರನ್ ಮಾತ್ರ ನನ್ನ ಕೈಲಿ ಮರೆಯೋಕ್ ಆಗೋದಿಲ್ಲ ಅಭಿ. ನೀನ್ ಒಂದೇ ಒಂದ್ ಮಾತು ಹೇಳ್ಬೇಕಿತ್ತು ನನ್ಗೆ. ನಾನ್ ಅತ್ತೆ ಹತ್ರ ಮಾತಾಡ್ತಾ ಇದ್ದೆ, ನಿನ್ ಪ್ರೀತಿಸ್ತೋಳ ಜೊತೆ ನಿನ್ ಮದ್ವೆ ಮಾಡಿಸ್ತಾ ಇದ್ದೆ. ಆದ್ರೆ ನಿಮ್ಮ ಅತ್ತಿಗೆಗೆ ನೀನ್ ಮೋಸ ಮಾಡ್ಬಿಟ್ಟೆ ಅಭಿ. ಮಾಡ್ಬಾರ್ದಾಗಿತ್ತು ನೀನು. ಈಗ ನನ್ನ ತವ್ರ ಮನೆಯವ್ರ ಹತ್ರನೂ ನನ್ನ ಮುಖ ತೋರ್ಸೋ ಹಾಗಿಲ್ಲ, ಅತ್ತೆ ಎದುರಿಗೂ ತಲೆ ಎತ್ಕೊಂಡು ನಿಂತ್ಕೊಳ್ಳೋ ಹಾಗಿಲ್ಲ. ಹಾಗಾಗೋಯ್ತು. ಸಾರಿ, ನನ್ನ ದುಃಖಕ್ಕೆ ನಾನು ನಿನಗೇನೇನೋ ಅಂತ ಇದ್ದೀನಿ. ಯಾರ ಹುಡುಗಿ? ಅವಳು ಇವತ್ತಿನ ಬೆಳಗಿನ ತನಕ ಮನೆ ಹೇಗಿತ್ತು? ಎಲ್ಲರ ಮುಖದಲ್ಲೂ ಸಂಭ್ರಮ, ಎಲ್ಲರೂ ನಕ್ಕಿದ್ದೇನು, ಸ್ವೀಟ್ ತಿನ್ಸಿದ್ದೇನು. ಒಂದೇ ಕ್ಷಣದಲ್ಲಿ ಎಲ್ಲ ಹಾಳಾಗೋಯ್ತು. ಯಾಕೆ ಮಾವ ಹಾಗೆ ಹೇಳ್ತೀರಾ? ಅಷ್ಟೊಂದು ಸಂತೋಷಕ್ಕೆ ಇಷ್ಟು ಬೇಜಾರನ್ನ ಅರ್ಗಿಸ್ಕೊಳ್ಳೋ ಶಕ್ತಿನೂ ಇರಲ್ವಾ? ಸಂತೋಷ ಅನ್ನೋದು ಹಾಲಿದ್ದ ಹಾಗೆ, ಬೇಸರ ಅನ್ನೋದು ಮೊಸರಿದ್ದ ಹಾಗೆ. ಹಾಲು ಒಂದು ಹಂಡೆ ಇದ್ರೇನು, ಒಂದು ಹನಿ ಮೊಸರು ಬಿದ್ರೆ ಸಾಕು, ಹಾಲು ಒಡೆದೋಗ್ಬಿಡುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ತಾನೇನಾದ್ರೂ ಆಗ್ಬೇಕು ಅನ್ನೋ ಆಸೆ ಇರುತ್ತೆ, ಅದು ಸಹಜ. ಆದ್ರೆ ಆ ಭಗವಂತನಿಗೆ ಇಷ್ಟ ಆಗಲ್ಲ, ಅವನು ಆಸೆನ ಈಡೇರೋದಕ್ಕೆ ಬಿಡೋದೇ ಇಲ್ಲ. ಈಗೇನ್ ಮಾಡೋದು ಮಾವ? ಬೇರೆ ಯಾರೇ ಬೇಜಾರು ಮಾಡ್ಕೊಂಡಿದ್ರು ಹೇಗಾದ್ರೂ ಮಾಡಿ ಅವ್ರಿಗೆ ಸಮಾಧಾನ ಮಾಡ್ಬೋದಾಗಿತ್ತು. ಆದ್ರೆ ಈಗ ಬೇಜಾರು ಮಾಡ್ಕೊಂಡಿರೋದು ಅತ್ತೆ. ಒಂದ್ ಕಡೆ ಅತ್ತೆ, ಇನ್ನೊಂದ್ ಕಡೆ ಅಭಿ, ಮತ್ತೊಂದ್ ಕಡೆ ಪದ್ಮಿನಿ. ಹೀಗೆ ಬಿಟ್ರೆ ಮನೆ ಅಪ್ಸೆಟ್ ಆಗೋಗ್ಬಿಡುತ್ತೆ. ಇದನ್ನೆಲ್ಲ ಸರಿ ಮಾಡೋ ಶಕ್ತಿ ಇರೋನು ಒಬ್ಬ ಇದ್ದಾನೆ, ಅವನಿಂದ ಮಾತ್ರ ಅದು ಸಾಧ್ಯ. ಯಾರ್ ಮಾವ? ನಾನೇ. ನೋಡ್ತಾ ಇರೋ, ಹೇಗಾದ್ರೂ ಮಾಡಿ ವರ್ಕೌಟ್ ಮಾಡ್ತೀನಿ.
ಕಾವೇರಿ, ನಮ್ಮ ಮಕ್ಕಳಿರ್ಲಿ, ನಮ್ಮ ಸೊಸೆಯರಿರ್ಲಿ, ನಿನ್ ಜೊತೆನೆ ಜಾಸ್ತಿ ಅಟ್ಯಾಚ್ಮೆಂಟ್. ನಾನು ಮಧ್ಯ ತಲೆ ಹಾಕೋದಿಲ್ಲ. ಆದರೂ ಗಂಡನಾಗಿ, ಗೆಳೆಯನಾಗಿ ನಿನಗೊಂದು ಮಾತು ಹೇಳಬೇಕು ಅಂತ ಅನಿಸ್ತು, ಬಂದೆ.